ವಾಹನ ವಿಮೆ ಮಾಹಿತಿ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವಾಹನಗಳಿಗೆ ವಿಮೆ ಅಂದರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಥವಾ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಏನು ಎನ್ನುವುದರ ಬಗ್ಗೆ ತಿಳಿಸಲಾಗಿದೆ. ಇನ್ಶೂರೆನ್ಸ್ ಮಾಡಿಸುವಾಗ ಯಾವುದನ್ನು ಆಯ್ಕೆ ಮಾಡಬೇಕು ಎನ್ನುವ ಬಗ್ಗೆ ವಿವರವಾಗಿ ತಿಳಿಸಿಕೊಡಲಾಗಿದೆ. ಮುಂದುವರಿದು ವಾಹನಗಳಿಗೆ ವಿಮೆ ಖರೀದಿಸಲು ವಿಮೆ ಕಂಪನಿಯನ್ನು ಆಯ್ಕೆ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಯಾವುವು ಎಂಬ ಮಾಹಿತಿಯನ್ನು ನೀಡಲಾಗಿದೆ. ಹಾಗೆಯೇ ಪಾಲಿಸಿ ಆಯ್ಕೆ ಸಂಬಂಧಿಸಿದಂತೆ ಯಾವ ಮುಖ್ಯ ಅಂಶಗಳನ್ನು ವಿಮೆ ಖರೀದಿಸುವ ಮೊದಲು ಗಮನಿಸಬೇಕು ಎಂಬ ಮಾಹಿತಿಯನ್ನು ನೀಡಲಾಗಿದೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸುವಾಗ ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇವುಗಳ ನಡುವಿನ ಪ್ರಮುಖ ವ್ಯತ್ಯಾಸ ಮತ್ತು ಗಮನಿಸಬೇಕಾದ ಅಂಶಗಳು ಇಲ್ಲಿವೆ. 1. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಭಾರತೀಯ ಕಾನೂನಿನ ಪ್ರಕಾರ ರಸ್ತೆಯಲ್ಲಿ ವಾಹನ ಚಲಾಯಿಸಲು ಈ ವಿಮೆ ಇರುವುದು ಕಡ್ಡಾಯ. ಯಾರಿಗೆ ಲಾಭ? ಅಪಘಾತ ನಡೆದಾಗ ನಿಮ್ಮ ವಾಹನದಿಂದ ಬೇರೆಯವರಿಗೆ, ಮೂರನೇ ವ್ಯಕ್ತಿಗೆ ಆದ ದೈಹಿಕ ಗಾಯ ಅಥವಾ ಅವರ ಆಸ್ತಿಗೆ, ವಾಹನ ಅಥವಾ ಕಟ್ಟಡ ಆದ ಹಾನಿಗೆ ಇದು ಪರಿಹಾರ ನೀಡುತ್ತದೆ. ನಿಮಗೆ ಏನು ಸಿಗುತ್ತದೆ? ಈ ವಿಮೆಯಲ್ಲಿ ನಿಮ್ಮ ವಾಹನಕ್ಕೆ ಆದ ಹಾನಿಗೆ ಯಾವುದೇ ಹಣ ಸಿಗುವುದಿಲ್ಲ. ಇದು ಕೇವಲ ಕಾನೂನುಬದ್ಧ ರಕ್ಷಣೆಗಾಗಿ ಮಾತ್ರ. 2. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಇದನ್ನು ಪ್ಯಾಕೇಜ್ ಪಾಲಿಸಿ ಎಂದು ಕರೆಯುತ್ತಾರೆ. ಇದು ಥರ್ಡ್ ಪಾರ್ಟಿ ವಿಮೆಗಿಂತ ಹೆಚ್ಚಿನ ರಕ್ಷಣೆ ನೀಡುತ್ತದೆ. ಯಾರಿಗೆ ಲಾಭ? ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಸೇರಿರುತ್ತದೆ. ಜೊತೆಗೆ ನಿಮ್ಮ ವಾಹನಕ್ಕೆ ಆದ ಹಾನಿಗೂ ವಿಮಾ ಕಂಪನಿ ಹಣ ನೀಡುತ್ತದೆ. ವ್ಯಾಪ್ತಿ: ಅಪಘಾತ, ಕಳ್ಳತನ, ಬೆಂಕಿ ಅವಘಡ, ನೈಸರ್ಗಿಕ ವಿಕೋಪಗಳು, ಪ್ರವಾಹ, ಭೂಕಂಪ ಅಥವಾ ಗಲಭೆಗಳಿಂದ ನಿಮ್ಮ ವಾಹನಕ್ಕೆ ಹಾನಿಯಾದರೆ ಈ ವಿಮೆಯ ಮೂಲಕ ಪರಿಹಾರ ಪಡೆಯಬಹುದು. ಇನ್ಶೂರೆನ್ಸ್ ಮಾಡಿಸುವಾಗ ಗಮನಿಸಬೇಕಾದ ಮುಖ್ಯ ಅಂಶಗಳು. ವಾಹನ ವಿಮೆ ಖರೀದಿಸುವಾಗ ಈ ಕೆಳಗಿನ ಅಂಶಗಳನ್ನು ತಪ್ಪದೇ ಪರಿಶೀಲಿಸಿ. IDV ಇನ್ಶೋರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ. ಇದು ನಿಮ್ಮ ವಾಹನದ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ. ವಾಹನ ಕಳ್ಳತನವಾದರೆ ಅಥವಾ ಸಂಪೂರ್ಣವಾಗಿ ಜಖಂಗೊಂಡರೆ ಕಂಪನಿಯು ನಿಮಗೆ ನೀಡುವ ಗರಿಷ್ಠ ಮೊತ್ತ ಇದೇ ಆಗಿರುತ್ತದೆ. ಪ್ರೀಮಿಯಂ ಕಡಿಮೆ ಮಾಡಲು IDVಯನ್ನು ತುಂಬಾ ಕಡಿಮೆ ತೋರಿಸಬೇಡಿ. 0 ಡೆಪ್ರಿಸಿಯೇಷನ್. ಹಳೆಯ ವಾಹನಗಳಿಗೆ ಬಿಡಿಭಾಗಗಳ ಸವಕಳಿ ಡಿಪ್ರಿಸಿಯೇಷನ್ ಕಡಿತಗೊಳಿಸಿ ಹಣ ನೀಡಲಾಗುತ್ತದೆ. ಆದರೆ 0 ಡೆಪ್ ಆಡ್ ಆನ್ ಇದ್ದರೆ ಪ್ಲಾಸ್ಟಿಕ್ ಅಥವಾ ಫೈಬರ್ ಭಾಗಗಳಿಗೂ ಸಂಪೂರ್ಣ ಹಣ ಸಿಗುತ್ತದೆ. ಇದು ಹೊಸ ವಾಹನಗಳಿಗೆ ಬಹಳ ಉಪಯುಕ್ತ. ನೋ ಕ್ಲೇಮ್ ಬೋನಸ್ NCB. ಕಳೆದ ವರ್ಷ ನೀವು ಯಾವುದೇ ಇನ್ಶೂರೆನ್ಸ್ ಕ್ಲೈಮ್ ಮಾಡದಿದ್ದರೆ ಮುಂದಿನ ವರ್ಷದ ಪ್ರೀಮಿಯಂನಲ್ಲಿ ನಿಮಗೆ ರಿಯಾಯಿತಿ ಸಿಗುತ್ತದೆ. ಪಾಲಿಸಿ ನವೀಕರಿಸುವಾಗ ಇದನ್ನು ಕ್ರಾಸ್ ಚೆಕ್ ಮಾಡಿ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ CSR. ವಿಮಾ ಕಂಪನಿಯು ಎಷ್ಟು ಶೇಕಡಾ ಕ್ಲೈಮ್ಗಳನ್ನು ಯಶಸ್ವಿಯಾಗಿ ಇತ್ಯರ್ಥಪಡಿಸಿದೆ ಎಂಬುದನ್ನು ನೋಡಿ. ಹೆಚ್ಚಿನ CSR ಇರುವ ಕಂಪನಿಗಳನ್ನು ಆರಿಸಿಕೊಳ್ಳುವುದು ಉತ್ತಮ. ಕ್ಯಾಶ್ಲೆಸ್ ಗ್ಯಾರೇಜಸ್. ನಿಮ್ಮ ವಿಮಾ ಕಂಪನಿಯು ಯಾವ ಗ್ಯಾರೇಜ್ಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ತಿಳಿಯಿರಿ. ಕ್ಯಾಶ್ಲೆಸ್ ಸೌಲಭ್ಯವಿದ್ದರೆ ನೀವು ಜೇಬಿನಿಂದ ಹಣ ನೀಡದೆ ವಾಹನ ರಿಪೇರಿ ಮಾಡಿಸಬಹುದು. ಎಕ್ಸ್ಕ್ಲೂಷನ್ಸ್. ಹೊರಗಿಡುವಿಕೆಗಳು. ಯಾವ ಸಂದರ್ಭಗಳಲ್ಲಿ ಇನ್ಶೂರೆನ್ಸ್ ಹಣ ಸಿಗುವುದಿಲ್ಲ ಎಂಬುದನ್ನು ಓದಿ. ಉದಾಹರಣೆಗೆ, ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಅಥವಾ ಚಾಲನಾ ಪರವಾನಗಿ ಇಲ್ಲದೆ ಅಪಘಾತ ಮಾಡುವುದು. ವಾಹನ ಹಳೆಯದಾದಂತೆ ಪ್ರೀಮಿಯಂ ಮೊತ್ತ ಕಡಿಮೆಯಾಗುತ್ತದೆ. ಆದರೆ ಕನಿಷ್ಠ ಥರ್ಡ್ ಪಾರ್ಟಿ ವಿಮೆಯನ್ನಾದರೂ ಯಾವಾಗಲೂ ಚಾಲ್ತಿಯಲ್ಲಿಟ್ಟಿರುವುದು ಸುರಕ್ಷಿತ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.